ವಿಜಯಪುರ ಜಿಲ್ಲೆ ಕ್ಯಾಡಗಿ ಗ್ರಾಮ ಪಂಚಾಯಿತಿ ನರೇಗಾ ಯೋಜನೆಯಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಕೆಲಸಕ್ಕೆ ಶಾಲಾ ಮಕ್ಕಳನ್ನೇ ಕಾರ್ಮಿಕರು ಅಂತ ದಾಖಲಾತಿಗಳಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂದಿನ ಮಕ್ಕಳೇ ದೇಶದ ಶಕ್ತಿ. ಆದರೆ ಓದಲು ಬಂದ ಮಕ್ಕಳನ್ನೇ ಬಳಸಿಕೊಂಡು ಶಾಲೆಯಲ್ಲಿ ಮೈದಾನ ನಿರ್ಮಾಣ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕ್ಯಾಡಗಿ ಗ್ರಾಮದಲ್ಲಿ ಈ ಎಡವಟ್ಟು ನಡೆದಿದೆ. ಕ್ಯಾಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಹಳ್ಳಿ ಶಾಲೆಯಲ್ಲಿ ಹೊಸ ಮೈದಾನ ನಿರ್ಮಾಣ ಮಾಡಲಾಗಿದೆ. ನರೇಗಾ ಯೋಜನೆಯಲ್ಲಿ ಈ ಮೈದಾನವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಶಾಲೆಯ ಮಕ್ಕಳನ್ನೇ ಕೂಲಿ ಕಾರ್ಮಿಕರಂತೆ ಬಳಸಿಕೊಂಡು ಕೆಲಸ ಮಾಡಿಸಿಕೊಂಡಿದ್ದಾರೆ. ಇಷ್ಟು ಸಾಲದಕ್ಕೆ ಕಾಮಗಾರಿಯ ಹಣ ಬಿಡುಗಡೆಗೆ ಮಕ್ಕಳು ಕೆಲಸ ಮಾಡುವ ಫೋಟೋವನ್ನೇ ಅಪ್ಲೋಡ್ ಮಾಡಿ ಗುತ್ತಿಗೆ ಹಣ ಪಡೆದಿದ್ದಾರೆ. ಅಧಿಕಾರಿಗಳು ಅದು ಸಂಪೂರ್ಣ ದುರುಪಯೋಗ ಪಡಿಸುತ್ತಾ ಇದ್ದಾರೆ. ಒಂದು ವಿಶೇಷ ಅಂದ್ರೆ ಇಂಡಿ ತಾಲೂಕಿನ ಕ್ಯಾಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ NNMR ಏನು ತಂತ್ರಾಂಶ ಏನು ಬಳಕೆ ಮಾಡ್ತಾರೆ, ಅಲ್ಲಿ ಶಾಲಾ ಮಕ್ಕಳನ್ನ ಉಪಯೋಗ ಮಾಡೋರು ಅವರು. ಆ ತಂತ್ರಾಂಶದಲ್ಲಿ ಅದರಲ್ಲಿ ಪ್ರತಿದಿನವೂ 62ರಿಂದ 65 ಲಕ್ಷ ರೂಪಾಯಿ ಗೋಲಮಾಡಿ ಮಾಡಿರ್ತಕ್ಕಂಥದ್ದು ಆ ಭಾಗದ ರೈತರು ತೊಳಲಾಗ್ಯದ. ಅದು ಫೋಟೋ ಸಮೇತ ಅದು. ಶಾಲಾ ಮಕ್ಕಳನ್ನ ಅಲ್ಲಿ ಉಪಯೋಗ ಮಾಡಬಾರ್ದು. ಯಾವಾಗಲೂ ಶಾಲಾ ಮಕ್ಕಳನ್ನ ಉಪಯೋಗ ಮಾಡೋದು ಮತ್ತು 62 ಲಕ್ಷ ಪ್ರತಿದಿನಪ್ಪ ಅಂದರೆ ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಯ್ತು ಅದರಲ್ಲಿ. ನಿಯಮದ ಪ್ರಕಾರ ಅಪ್ರಾಪ್ತ ಮಕ್ಕಳನ್ನ ಕೂಲಿ ಕೆಲಸಕ್ಕೆ ಬಳಸುವುದು ಅಪರಾಧ. ಅದರಲ್ಲೂ ನರೇಗಾ ಕೆಲಸಕ್ಕೆ ಶಾಲಾ ಮಕ್ಕಳೇ ಕೂಲಿ ಕಾರ್ಮಿಕರು ಎಂದು NNMS ತಂತ್ರಾಂಶದಲ್ಲಿ ಫೋಟೋ ಹಾಕಿ ಕೂಲಿ ಹಣ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ನಿರ್ಮಾಣ, ಹಳ್ಳದ ಹೂಳು ತೆಗೆಯುವುದು ಸೇರಿದಂತೆ ಇತರ ಕೆಲಸ ಕಾಮಗಾರಿಗಳ ಹಣ ಬಿಡುಗಡೆಗೂ ಇದೇ ಫೋಟೋ ಬಳಸಿಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ದುರುಪಳಕೆ ಆಗಿದೆ. ಇದರಲ್ಲಿ ಇಲ್ಲಿ ಹೂಳು ಎತ್ತುವುದಿರ್ಬೋದು, ಹಳ್ಳದ ಕಾಮಗಾರಿ ಇರ್ಬೋದು, ಶಾಲಾದ ಆಟದ ಮೈದಾನ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಆಗಿದೆ. ಮತ್ತು ಇಲ್ಲಿ ಹಣ ಏನು ಜಮಾ ಆಗ್ಯದಲ್ಲ ಖಾತೆಗಳಿಗೆ, ಆ ಖಾತೆದಾರರ ಹೆಸರು ಮತ್ತು ಫೋಟೋದಲ್ಲಿರೋ ವ್ಯಕ್ತಿಗಳಿಗೂ ಸಂಬಂಧವೇ ಇಲ್ಲ. ಕೇವಲ ಅದು ಒಂದೇ ಪಂಚಾಯಿತಿ ಅಲ್ಲ, ಜಿಲ್ಲಾದ್ಯಂತ ಇರ್ಬೋದು ಅಥವಾ ರಾಜ್ಯಾದ್ಯಂತನೂ ಇರ್ಬೋದು. ಇದನ್ನು ಸೂಕ್ತ ತನಿಖೆ ಆಗಬೇಕು. ಈ ಸಂಬಂಧ ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಕ್ಕಳನ್ನ ಕೆಲಸಕ್ಕೆ ಬಳಸಿದ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ತನಿಖೆ ಮಾಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.